ಏನು ಸತ್ಯ ಹರಿಶ್ಚಂದ್ರ ಇವರು ಸತ್ಯವನ್ನಲ್ದ ಇನ್ನೇನು ಹೇಳಲ್ಲ ಅವರು. ಸತ್ಯನೇ ನುಡಿಯೋದು. ದಾಖಲೆ 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 ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ, ರಾಜ್ಯ ದಿವಾಳಿ ಎಬ್ಸ್ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ. ಏನಪ್ಪ ಮುಗ್ದೇ ಹೋಯ್ತು JDS ಅಂತಿದ್ರು. ಸಂಪೂರ್ಣವಾದ ಟಾರ್ಗೆಟ್ ಇರೋದೆ JDS ಅತ್ಯಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಾಣ ಮಾಡಿದ್ರು. ಆ ದಾಖಲೆನ ಈ ರಾಜ್ಯ ದಿವಾಳಿ ಮಾಡೋ ಹೋಗೋದಕ್ಕೋಸ್ಕರವಾಗಿ ಆ ದಾಖಲೆ ಮಾಡಕ್ ಹೊರಟವ್ರೆ. ಎಲ್ಲೋ ಒಂದ್ ಕಡೆ ಅವರು ಸಿದ್ದರಾಮಯ್ಯನವರನ್ನ ಮೇಲಕ್ಕೆ ತಗೊಂಡೋಯ್ತವ್ರು ಆಕಾಶಕ್ಕೆ. ನಗಲ್ವ ಯಾರಾದ್ರು ಒಂದು ನಿಷ್ಠೆ ಇರಬೇಕು, ಒಂದು ನಿಯತ್ ಇರಬೇಕು. ಅದಂತೂ ಹಿಂದೆ ಪದಬಳಕೆ ಮಾಡಿದ್ರು ಸಿದ್ದರಾಮಯ್ಯನವರೇ ಮಾಡೋರು. ನಾನು ಆ ಲೆವೆಲ್ಗೆ ಇಳಿಯೋದಿಲ್ಲ. ನಾವೇನೋ ಕುಟುಂಬ ರಾಜಕಾರಣ ಒಪ್ಕೋತೀನಿ. ಕರ್ನಾಟಕ ರಾಜ್ಯದಲ್ಲಿ ನಮಗೆ ಸಿಕ್ಕಷ್ಟು ಕುಟುಂಬ ರಾಜಕಾರಣದ ಪ್ರಚಾರ ಬೇರೆ ರಾಜಕಾರಣಿಗಳಿಗೆ ದೊರಕಿಲ್ಲ. ಇರ್ಬೋದು, ಇಲ್ಲ ಅಸೂಯೆ ಇರ್ಬೋದು. ಏನಪ್ಪ ಮುಗ್ದೇ ಹೋಯ್ತು JDS ಅಂತಿದ್ರು. ಇವತ್ತು ಅಲ್ಲೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇವತ್ತೊಂದು ಒಳ್ಳೆ ಅವಕಾಶ ಕೊಟ್ಟು ಮತ್ತೆ ಅವರ ಬಲಿಯುದ್ಧವಾಗಿ ಬೆಳೀತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟರಲ್ಲ ಅಂತೇಳಿ ಅಸೂಯೇನೋ ಇರ್ಬೋದು. ನನಗೆ ಇಲ್ಲಿಯ ವಾತಾವರಣ ನೋಡಿದಾಗ ನಾನು ಇಲ್ಲಿ ಇರಬೇಕಾಗಿತ್ತು ಅನ್ನೋದು ನನಗೂ ಇದೆ. ಬರೋ ಟೈಮ್ ಬಂದಾಗ ಬರೋಣ ಬನ್ನಿ. ಭ್ರಷ್ಟ ಕೆಟ್ಟ ಸರ್ಕಾರ ಇದೆಯಲ್ಲ, ಆಮೇಲೆ ಕಾಲ ಒಂದು ನಿರ್ಧಾರ ಮಾಡ್ತೀವಿ ಬನ್ನಿ. ನೀವು ಮಾಡ್ಕೊಂಡಂತ ಸಾಲ ತೀರಿಸ್ಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ, ನಿಮ್ಮ ಹತ್ರ ದುಡ್ಡಿಲ್ಲ. ಇಲ್ಲಿರ್ತಕ್ಕಂಥ ಮಂತ್ರಿಗಳು ಅವರವರಲ್ಲೇ ವಿಶ್ವಾಸದ ಕೊರತೆ ಇದೆ. ಇನ್ನು ಇವರೋಗಿ ಅಲ್ಲೇ ವಿಶ್ವಾಸ ಮೂಡಿಸ್ಕೊತಾರೆ, ಇವರಲ್ಲೇ ವಿಶ್ವಾಸ ಇಲ್ಲ. ಧ್ವನಿ ಇಲ್ಲದೆ ಏನಿಲ್ಲ. ಕನ್ನಡಿಗರು ನಮ್ಗೇನು ಧ್ವನಿನ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀವಿ. ಇವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾ? ದೇವೇಗೌಡರು ಇದ್ದಿದ್ದು 10 ತಿಂಗಳು ಪ್ರಧಾನಮಂತ್ರಿ. ಜಾಣಕಿವಿಡು ಈ ಮುಖ್ಯಮಂತ್ರಿಗಳಿಗೆ. ಪಾಪ ಮಹಾನ್ ನಾಯಕರು ಸಿದ್ದರಾಮಯ್ಯ ಅವರು ಏನ್ ರಾಜ್ಯದ ಸಂಪತ್ತನ್ನು ಉಳಿಸಾರಿ. ಇವ್ರ ಯೋಗ್ಯತೆಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ. SIT ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ. ಖಾಲಿ ಚಂಬನ್ನ ಕೊಟ್ಟಿರ್ತಕ್ಕಂಥದ್ದು ಕಳೆದ 2.5 ವರ್ಷದಲ್ಲಿ ಈ 136 ಸ್ಥಾನ ಗೆದ್ದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಖಾಲಿ ಚಂಬಿನ ಕ್ರೆಡಿಟ್ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ. ನರೇಂದ್ರ ಮೋದಿ ಅವರು ನನಗೆ ಡ್ರಾ ಮಾಡೋದು ಕಲಿಸಿಲ್ಲ, ಕೆಲಸ ಮಾಡುವಂಥ ಜವಾಬ್ದಾರಿ ಕೊಟ್ಟವ್ರೆ, ಹೆಚ್ಚಿನ ಜವಾಬ್ದಾರಿನೂ ಕೊಟ್ಟವ್ರೆ. ಖಾಲಿ ಚಂಬು ಈ ಸರ್ಕಾರದ್ದು. ಕೇಂದ್ರ ಸರ್ಕಾರ ಕೊಟ್ಟ ದುಡ್ಡನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ. ನನ್ನ ಒಂದು ಕಮಿಟ್ಮೆಂಟು ಕರ್ನಾಟಕದ ಜನತೆಗೆ, ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯ ಯಾವೊಂದು ಸ್ಟೀಲ್ ಪ್ಲ್ಯಾಂಟ್ ಏನಿದೆ ಭದ್ರಾವತಿನಲ್ಲಿ, ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ. ಅದಕ್ಕೂ ಸಹ ಇವತ್ತು 4,500 ರಿಂದ 5,000 ಕೋಟಿ ಹಣವನ್ನು ಕೊಡ್ತಾ ಇದ್ದೇವೆ. ಡಿಫೆನ್ಸ್ಗೆ ಸ್ಪೆಷಾಲಿಟಿ ಸ್ಟೀಲನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೊಂದು ಮರುಕಲ್ಪನೆ ಕೊಡ್ತಾ ಇದ್ದೇವೆ, ಪುನಶ್ಚೇತನ. ಇದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ನಿಮ್ಮನ್ನು ಕಡೆಗಣಿಸಿಲ್ಲ. ಇನ್ನು ನಾನು HMTನ ರಿವೈವ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಹೇಳಿಕೆ ಕೊಟ್ಟರೆ, ಪಾಪ ನಮ್ಮ ಅರಣ್ಯ ಸಚಿವರು ಅದು ನಮ್ಮ ಅರಣ್ಯ ಇಲಾಖೆಗೆ ಸೇರಿದ ಭೂಮಿ, ಅದರಿಂದ ಕೆಲವರೆಲ್ಲ ಮಾರಾಟ ಮಾಡ್ಕೊಂಡು ಯಾರೋ ನನಗೆ ಸಂಬಂಧ ಇಲ್ಲ. ಹಿಂದೆ ಯಾರ್ಯಾರು ಮಾಡ್ಕೊಂಡವ್ರೆ ಆ ತನಿಖೆ ನಡೆಸೋದು, ವಾಪಸ್ ತಗೊಳ್ಳಿ ಅದು ಯಾವ ಅರಣ್ಯ ಭೂಮಿ ಇದೆ ಅಲ್ಲಿ. HMTನಲ್ಲಿ ಇವತ್ತು ಕೇಸ್ ಹಾಕೊಂಡು ಕೋರ್ಟಲ್ಲಿ ಮತ್ತೀಗ ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ. ಆ ಅರಣ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಸುಮಾರು 65 ಎಕರೆ ಭೂಮಿಯನ್ನು ಹಾರ್ಟ್ ಆಫ್ ದಿ ಸಿಟಿ ಒಳಗೆ ಹಲವಾರು ಸಂಘ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ನಿರ್ಧಾರ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಮಾಡಿದ್ರು. ಅವ್ರು ಏನು ಸಾಧನೆ ಮಾಡ್ತಾರೆ, ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ ಅಂತ ಅರಣ್ಯ ಇಲಾಖೆ ಭೂಮಿನ ಇವತ್ತು ಕೊಡ್ತಕ್ಕಂಥ ನಿರ್ಧಾರ ಮಾಡಿದಿರಲ್ಲ, ಅದಕ್ಕೇನಪ್ಪ ಹೇಳ್ತೀರಿ? ಆ ಕುದುರೆಮುಖ QSL ಆ ಸಂಸ್ಥೆಗೆ ಕೊಟ್ಟಂಥ ಭೂಮಿನಲ್ಲಿ ಇವತ್ತು ಅದರನ್ನ ತೆಗಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ. ಎಷ್ಟು ಮಟ್ಟಿಗೆ ಇವರ ಕೋಆಪರೇಷನ್ ಇದೆ? ನಾನೇ 2-3 ಬಾರಿ ಹೇಳಿದೆ, ಮುಖ್ಯಮಂತ್ರಿಗಳ ಸಭೆ ಕರೀರಿ, ಏನಿದ್ರು ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ಸರಿಪಡಿಸ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ. ಎಷ್ಟು ಮಟ್ಟಿಗೆ ನಿಮ್ಮ ಸಹಕಾರ ಇದೆ? ಪದೇ ಪದೇ BJP MP ಗಳು ಬಾಯಿ ತೆಗಿಯಲ್ಲ, ನಮ್ಮ ರಾಜ್ಯದ MP ಗಳು ಬಾಯಿ ತೆರೆಯಲ್ಲ.
ಬಾಯಿ ತೆರೆಯಲಿಕ್ಕೆ ನೀವು ನಮಗೇನು ಸಹಕಾರ ಕೊಟ್ಟಿದ್ದೀರಿ? ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ರಾಜ್ಯಕ್ಕೆ ಏನು ತರಬೇಕೋ, ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ರೀತಿಯ ಕಾರ್ಯಕ್ರಮ ಏನು ತರಬೇಕು ಅಂತಕ್ಕಂಥದ್ದಕ್ಕೆ ನಿಮ್ಮಿಂದ ನಾವು ಹೇಳಿಸ್ಕೋಬೇಕಾಗಿಲ್ಲ. ನೀರಾವರಿಗೆ ಸಂಬಂಧಪಟ್ಟ ಪದೇ ಪದೇ ಹೇಳ್ತೀರಿ. ಇವತ್ತು ಹಲವಾರು ವಿಷಯಗಳು ಕೋರ್ಟ್ನ ಮುಂದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ನೀವು ತಯಾರು ಮಾಡ್ಕೊಳ್ಳಿ. ಈ ಕ್ಷಣದವರೆಗೆ ಈಗಾಗಲೇ ಹೆಚ್ಚು ಕಡಿಮೆ ನಾನು ಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ 1.25 ವರ್ಷ ಆಗಿರಬೇಕು. ಇವತ್ತವರೆಗೆ ಯಾವುದಾದ್ರೂ ಒಬ್ಬ ಮಂತ್ರಿ ನನ್ನನ್ನು ಬಂದು ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ನಿಮ್ಮಿಂದ ಈ ಥರ ಏನಾದರೂ ಕಾರ್ಯಕ್ರಮವನ್ನು ತರಲಿಕ್ಕೆ ಸಹಕಾರ ಕೊಡ್ತೀವಿ ಯಾರಾದರೂ ಒಬ್ಬರು ಕೇಳಿದ್ದೀರಾ? ಈ 1.25 ವರ್ಷದಲ್ಲಿ ಇವತ್ತು ಹೇಳ್ತಾ ಇದ್ದೀರಿ ಯಾವುದೋ ನಿಮ್ಮ ಮೆಟ್ರೋದು ನಮಗೆ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರ ಅದನ್ನು ಜಾಸ್ತಿ ಮಾಡಿದೆ, ಬೆಲೆ ನಿಗದಿ ಮಾಡೋದು ಅಂತ ಹೇಳಿ. ನಾನು ನೆನ್ನೆ ಹೇಳಿದೆ ಬೆಂಗಳೂರಿನಲ್ಲಿ ನಮ್ಮದು 80% ಸಾಲದ್ದು ಪ್ಲಸ್ ರಾಜ್ಯ ಸರ್ಕಾರದ ಹಣ, 20% ಮಾತ್ರ ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳಿ. ಇಲ್ಲ ಒಂದು ಕಮಿಟಿ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೀವು ಮಾಡ್ಕೊಂಡಂಥ ಸಾಲ ತೀರಿಸ್ಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು. ಅದು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಕಂತು ಕೊಡಬೇಕು, ಬಡ್ಡಿ ಕಟ್ಟಬೇಕಲ್ಲಿ ಮೆಟ್ರೋ ಯೋಜನೆಗೆ ತಂದಿರೋ ಸಾಲಕ್ಕೆ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು ಸತ್ಯವನ್ನಲ್ದ ಇನ್ನೇನು ಹೇಳಲ್ಲ, ಸತ್ಯನೇ ನುಡಿಯೋದು. ಇದು ಇವರ ಒಳಗಡೆ ಇರ್ತಕ್ಕಂಥದ್ದು. ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದನ್ನು ಮುಂದೂಡಿ ಅಂತ. ಇಲ್ಲ ನಮ್ಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದು ಇಂಟಿಮೇಷನ್ ಇಲ್ಲ, ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಅದು 2 ಕಾರಣ ನೋಡಿದೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತೇನೆ, ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮಗಳು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಪಡೀತಕ್ಕಂಥದ್ರಲ್ಲಿ ಸ್ವಲ್ಪ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನು ಒಂದು 100 ಬಾರಿ ಹೇಳಿದ್ದೀನಿ. ನಾನು ಕಡಿಮೆ ಅವಧಿಯಲ್ಲಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ, ಮೆಕ್ಕೆಜೋಳ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ, ತೊಗರಿ ಬೆಳೆ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ ಪತ್ರ ಬರೀತೀನಿ. ನೀವು ಹಾಕಿದ್ದೀರಿ. ಮಾವು ಬೆಲೆ ಕುಸಿತಾ ಇದ್ರೆ ಕೇಂದ್ರ ಸರ್ಕಾರ. ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಮಾವಿನ ಬೆಲೆ ಕುಸಿತ ಆದಾಗ ಬೆಂಬಲ ಬೆಲೆ ಕೊಟ್ಟಂಥದ್ದು ಕೇಂದ್ರ ಸರ್ಕಾರದಿಂದ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾನಿಂದ ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲೇ ಕೊಟ್ಟಿದ್ದೀನಿ, ರಾಜ್ಯ ಸರ್ಕಾರದ ಜನತೆ ದುಡ್ಡನ್ನೇ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ದೂರದ ಬಿಡಿ. ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಯಾವ ರೀತಿಯಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ತಗೋಬೇಕು, ಕಾನ್ಫಿಡೆನ್ಸ್ ತಗೊಳ್ಳದೆ ಇಲ್ಲಿ ಬೀದಿಲಿ ಬಾಯಿಗೆ ಬಂದಂಗೆ ಬೈಯೋದು, ಆಮೇಲೆ ಲೆಟರ್ ಕಳಿಸೋದು. ಎಷ್ಟು ಮಂತ್ರಿಗಳು ಎಷ್ಟು ಸಲ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಭೇಟಿ ಮಾಡಿ ಮಾತಾಡಿದ್ದೀರಿ, ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಿ. ಕೇಂದ್ರ ಸರ್ಕಾರದಲ್ಲಿ ಹೋಗಿ ವಿಶ್ವಾಸಕ್ಕೆ ತಗೊಳ್ಳೋದಿರಲಿ. ಬಹುಶಃ ನಿಮಗೆ ಗೊತ್ತಿದೆ, ಈ 2.5 ವರ್ಷದಲ್ಲಿ ಈ ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಅವರವರಲ್ಲೇ ವಿಶ್ವಾಸದ ಕೊರತೆ ಇದೆ. ಇನ್ನು ಇವರೋಗಿ ಅಲ್ಲೇ ವಿಶ್ವಾಸ ಮೂಡಿಸ್ಕೊತಾರೆ, ಇವರಲ್ಲೇ ವಿಶ್ವಾಸ ಇಲ್ಲ. ಇಲ್ಲಿವರೆಗೆ ಅವ್ರಿಗೆ ಎಗೋ ಇರ್ಬೋದು, ಇಲ್ಲ ಅಸೂಯೆ ಇರ್ಬೋದು. ಏನಪ್ಪ ಮುಗ್ದೇ ಹೋಯ್ತು JDS ಅಂತಿದ್ರು. ಇವತ್ತು ಅಲ್ಲೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇವತ್ತೊಂದು ಒಳ್ಳೆ ಅವಕಾಶ ಕೊಟ್ಟು ಮತ್ತೆ ಅವರ ಬಲಿಯುದ್ಧವಾಗಿ ಬೆಳೀತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟರಲ್ಲ ಅಂತೇಳಿ ಅಸೂಯೇನೋ ಇರ್ಬೋದು, ನನ್ನ ಅಭಿಪ್ರಾಯ ಇದೆ. ಧ್ವನಿ ಇಲ್ಲದೆ ಏನಿಲ್ಲ. ಕನ್ನಡಿಗರು ನಮಗೇನು ಧ್ವನಿನ ಸಪ್ರೆಸ್ ಮಾಡಿಲ್ಲ. ಕನ್ನಡಿಗರು ನಮಗೆ ಧ್ವನಿ ಕೊಟ್ಟಿದ್ದಾರೆ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ. ಇವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾ?
50 ವರ್ಷ ಇದ್ರಲ್ಲ ದೇಶದಲ್ಲಿ ನಿರಂತರವಾಗಿ. 1983ರವರೆಗೆ ಕಾಂಗ್ರೆಸ್ ಡೆಲ್ಲಿಲಿ ಆಡಳಿತ, ಇಲ್ಲೂ ಆಡಳಿತ. ಅಲ್ಲೆಲ್ಲ 1 ವರ್ಷ ಗ್ಯಾಪ್ ಬಿಟ್ರೆ 78ರ ಎಮರ್ಜೆನ್ಸಿ ಟೈಮ್ನಲ್ಲಿ ಏನ್ ತಂದ್ರಪ್ಪ ನೀವು? ಏನ್ ತಂದ್ರಿ? ನೀವು ಕೊಟ್ಟಿದ್ದ ಕೊಡುಗೆ ಇವತ್ತು KRS, ಅಲ್ಲಿಂದ ಹೇಮಾವತಿ, ಆರಂಗಿ, ಕಬಿನಿ ಜಲಾಶಯ ಕನ್ನಡ ರಾಜ್ಯದ ಜನತೆಯ ದುಡ್ಡಿನಲ್ಲಿ ಕಟ್ಟಿದಂಥ ಜಲಾಶಯಗಳಿವು. ನೀರು ಕನ್ನಡ ನಾಡಿನಲ್ಲಿ ಹರಿತಾ ಇರ್ತಕ್ಕಂಥ ನೀರು ತುಂಬಿಸಿದ್ದು. ಇವತ್ತು ನಾವು ತಮಿಳುನಾಡು ಜೊತೆ ಇಂಥ ಒಂದು ಪರಿಸ್ಥಿತಿಗೆ ಬರಬೇಕಾದ್ರೆ ಯಾರು ಕಾರಣಕರ್ತರು? ನಿಮ್ಮ ಧ್ವನಿ ಎಲ್ಲೋಗಿತ್ತಪ್ಪ? 50 ವರ್ಷ ಇದ್ರಲ್ಲ MP ಗಳು 28ಕ್ಕೆ 28, ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ, ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ. ಎಷ್ಟು ಹಣ ತಂದ್ರಿ ಕೇಂದ್ರ ಸರ್ಕಾರದಿಂದ? ದೇವೇಗೌಡರು ಇದ್ದಿದ್ದು 10 ತಿಂಗಳು ಪ್ರಧಾನಮಂತ್ರಿ. ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ತಂದು ಎಷ್ಟು ಸಾವಿರ ಕೋಟಿ ಬಂತು ಕರ್ನಾಟಕಕ್ಕೆ? ನಾವು ಕೊಟ್ಟಿದ್ದೇನು? ನೀವು 50 ವರ್ಷ ಇದ್ರೆ ನೀವೆಷ್ಟು ತಂದ್ರಪ್ಪ ದುಡ್ಡನ್ನ? ನಮ್ಮ ಜನದ ತೆರಿಗೆ ದುಡ್ಡಲ್ಲಿ ಡ್ಯಾಮ್ ಕಡ್ದು ನೀರು ನಿಲ್ಲಿಸ್ತೀವಿ, ನೀರು ಗಂಟೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ನೀವೇ, ಕಾಂಗ್ರೆಸ್ನವರು ಪ್ರಮುಖವಾಗಿ. ಈಗ ಮೊನ್ನೆ CAG ರಿಪೋರ್ಟ್ ನೋಡಿದಿರ ಬ್ರದರ್? ಎತ್ತಿನಹೊಳೆ ಪ್ರಾಜೆಕ್ಟ್ನಲ್ಲಿ ಏನೇನು ನ್ಯೂನತೆಗಳಾಗಿದೆ, ಕಳಪೆ ಗುತ್ತಿಗೆದಾರರು ಕೊಟ್ಟು ಎಷ್ಟು ಹಣ ವ್ಯರ್ಥ ಆಗಿದೆ. ಸುಮಾರು 2,900 ಚಿಲ್ಲರೆ ಕೋಟಿ ಈ ಕೆಲವು ಪಂಪ್ಗಳಿಗೆ, ಮೋಟ್ರ್ಗಳಿಗೆ ಯಾವುದಕ್ಕೋ ಖರೀದಿ ಮಾಡ್ಕೊಂಬಂದು ಇಟ್ಕೊಂಡ್ರಲ್ಲ, ಅವು ಪರಿಸ್ಥಿತಿ ಏನಾಗಿದೆ? ತೂಕಿಡಿದು ಹೋಗವೆ, ಒಂದು ಉಪಯೋಗ ಬರೋದಿಲ್ಲ. 2,900 ಕೋಟಿ ಖರ್ಚು ಮಾಡವ್ರೆ. CAG ರಿಪೋರ್ಟ್ ಇದೆ. ಜಾಣಕಿವಿಡು ಈ ಮುಖ್ಯಮಂತ್ರಿಗಳಿಗೆ. ಪಾಪ ಈಗ ಅದು ಎಂಥದ್ದು ನವೆಂಬರಿಗೆ ಕೊಡ್ತಾರಂತ, ಮುಂದಿನ ತಿಂಗಳು ನಾವು ಈ ವರ್ಷದ ನವೆಂಬರಲ್ಲಿ 27 ನವೆಂಬರಿಗೆ ಕೊಡ್ತಾರಂತ ನೀರನ್ನ. ಎಷ್ಟು ಬಾರಿ ಹೇಳಿದ್ರು ಈ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ? ಎತ್ತಿನಹೊಳೆ ನೀರು ಅವರು ಫೌಂಡೇಶನ್ ಹಾಕಿದಾಗ ಹೇಳಿದ್ರು 1 ವರ್ಷದಲ್ಲೇ ಕೊಟ್ಟುಬಿಡ್ತೀವಿ ಅಂತೇಳಿ. ಆಮೇಲೆ 3 ವರ್ಷ ಅಂದರು. 8,000 ಕೋಟಿಗೆ ಅಂದಾಜು ವೆಚ್ಚ ಮಾಡಿದಂಥ ಎತ್ತಿನಹೊಳೆ ಯೋಜನೆ ಆಮೇಲೆ 13,000 ಕೋಟಿಗೆ ಹೋಯ್ತು, 23,000 ಕೋಟಿಗೆ ಹೋಯ್ತು, ಈಗ 33,000 ಕೋಟಿಗೆ ಹೋಗಿದೆ. ಅವ್ರು ಹೇಳಬೇಕಪ್ಪ, ಗೊತ್ತಿಲ್ಲ ನನಗೆ. 3 ವರ್ಷದಲ್ಲಿ ಕೂಡ 10 ವರ್ಷ ಆಗೋಯ್ತಲ್ಲ ಬ್ರದರ್. ಈಗ ನೀರು ಕೊಡ್ತೀವಿ ಅಂತೇಳಿ ಎತ್ತಿನಹೊಳೆದು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಕರೆಸ್ತೀವಿ ಅಂತೇಳಿ. ಎಲ್ಲಿದೆ ನೀರು? ಎಲ್ಲಿದೆ ನೀರು? ರಾಜ್ಯ ದಿವಾಳಿ ಎಬ್ಸಿ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ. ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ. ದೇವರಾಜ ಅರಸು ನಂತರ ಅತ್ಯಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಾಣ ಮಾಡಿದರು. ಆ ದಾಖಲೆನ ಈ ರಾಜ್ಯ ದಿವಾಳಿ ಮಾಡೋ ಹೋಗೋದಕ್ಕೋಸ್ಕರವಾಗಿ ಆ ದಾಖಲೆ ಮಾಡಕ್ಕೆ ಹೊರಟವ್ರೆ, ನನ್ನ ಅಭಿಪ್ರಾಯ ಇದೆ. ಇಲ್ಲಿ ಸರ್ಕಾರ ಬಂದ ದಿನದಿಂದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಿಂತನೆನೇ ಮಾಡಿಲ್ಲ. ಇವರ ಚಿಂತನೆ ಅವಧಿ ಏನು ಲೆಕ್ಕಾಚಾರ ಮಾಡ್ಕೊಂಡು ಕೂತರು. ಆ ಅವಧಿದೇ ಚರ್ಚೆ ಇನ್ನೂ ನಡೀತಾ ಇದೆ. ಇವತ್ತು ಯಾರು ಚರ್ಚೆ ಮಾಡಬೇಕು ಅವರು ಚರ್ಚೆ ಮಾಡ್ತಿಲ್ಲ. ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಗ್ಲಿ. ರಾಜ್ಯದ ಸಮಸ್ಯೆ ಬಗ್ಗೆ ಯಾರಾದ್ರೂ ಒಬ್ರು ಚರ್ಚೆ ಮಾಡಿದ್ರ? ಚೇಂಜ್ ಆಗ್ತಾರ ಬಿಡ್ತಾರ ನನಗೇನು ಗೊತ್ತು. ನಾನೇನು ಜ್ಯೋತಿಷ್ದನಲ್ಲ. ಅವ್ರ ಹೈಕಮಾಂಡ್ ತೀರ್ಮಾನ ಮಾಡ್ಕೋಬೇಕು. ನಮಗೆ ಇಲ್ಲಿ ಯಾರು CM ಆಗ್ತಾರೆ ಯಾರು ಆಗಲ್ಲ ನಮ್ಮ ಮುಖ್ಯ ಅಲ್ಲ. ಇವತ್ತು 136 ಸ್ಥಾನ ಕೊಟ್ಟರು ಜನ. ಇಲ್ಲಪ್ಪ ಒಳ್ಳೆ ಆಳ್ತಾ ಕೊಡಿ ಅಂತ. ನೀವು ಮಾಡ್ತಿರೋದೇನು? ಇವತ್ತು ನಡೀತಿರೋದೇನು ರಾಜ್ಯದಲ್ಲಿ? ದಾಖಲೆ ದಾಖಲೆ ದಾಖಲೆ. ಕೆಲವರು ಅಂತಾರೆ. ನನಗೆ ಇಲ್ಲಿಯ ವಾತಾವರಣ ನೋಡಿದಾಗ ನಾನು ಇಲ್ಲಿ ಇರಬೇಕಾಗಿತ್ತು ಅನ್ನೋದು ನನಗೂ ಇದೆ. ನನಗೂ ಒಂದು ಮನಸ್ಸಲ್ಲಿ ಇತ್ತು, ಇರಬೇಕಾಗಿತ್ತು ನಾನು ಇಲ್ಲೇ ಅಂತ ಹೇಳಿ. ಬರೋ ಟೈಮ್ ಬಂದಾಗ ಬರೋಣ ಬನ್ನಿ. ಈಗಿನ ಈ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ಇದೆಯಲ್ಲ, ಇದನ್ನ ಹೋಗಲಾಡಿಸಿ ತೆಗೆದಾಕ್ತಕ್ಕಂಥದ್ದಕ್ಕೆ ಎರಡೂ ಪಕ್ಷಗಳು ನಾವು ಯಾವ ಥರ ಹೋಗ್ಬೇಕಾಗಿದೆ. ರಾಜ್ಯದ ಹಿತ ನಮಗೆ ಮುಖ್ಯ. ಪಾಪ ಹೇಳ್ತಾರೆ ಅದೆಂಥದ್ದು ದಾಖಲೆ ದಾಖಲೆ ಅಂತ ಹೇಳಿ. ಯಾವ ದಾಖಲೆ ಕೊಡ್ಬೇಕು ಇವರಿಗೆ? ಅಪಾಯ ದಾಖಲೆ ಇಲ್ವಾ? ಆರ್ ಪೋಸ್ಟ್ದು ಇನ್ಯಾವ ದಾಖಲೆ ಬೇಕು?
ಆಮೇಲೆ ಕಾಲ ಒಂದು ಇರ್ತಾರ ಮಾಡ್ತಿರ್ತಾನೆ. ಈಗ ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ. ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ. ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯನವರನ್ನ ಮೇಲಕ್ಕೆ ತಗೊಂಡೋಯ್ತವ್ರು ಆಕಾಶಕ್ಕೆ. ಅವ್ರು ಯಾರ್ಯಾರನ್ನ ಯಾವ್ಯಾವ ತಮ್ಮ ಸಂದರ್ಭದಲ್ಲಿ ಮೇಲೆ ತಗೊಂಡೋಯ್ತಾರೋ, ಯಾರನ್ನ ಕೆಳಗಿಳಿಸ್ತಾರೋ, ಈ ಒಂದು 15 ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ. ನಾವು ಇಲ್ಲಿ ಇತ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ ಅದು? ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನ ಹೊಗಳ್ಕೊಂಡು ನಾನು JDS ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲ್ವ ಯಾರಾದ್ರು? ಒಂದು ನಿಷ್ಠೆ ಇರಬೇಕು, ಒಂದು ನಿಯತ್ ಇರಬೇಕು. ಅದಂತೂ ಹಿಂದೆ ಪದಬಳಕೆ ಮಾಡಿದ್ರು ಸಿದ್ದರಾಮಯ್ಯನವರೇ ಮಾಡೋರು. ನಾನು ಆ ಲೆವೆಲ್ಗೆ ಇಳಿಯೋದಿಲ್ಲ. ಈ ಸರ್ಕಾರದ ಬಗ್ಗೆ ನಾವು ಪದಬಳಕೆನೇ ಇಲ್ಲ ಇವತ್ತು ಹೇಳೋದಕ್ಕೆ, ಅಷ್ಟು ಕೂಲಿಗೆಟ್ಟೋಗಿದೆ ಇದು. ಅದು ನಡೀತಾ ಇದೆ ಅಂತಲೇ ನಾನು ಹೇಳಿದ್ದದು, ಹೆಸರಿಟ್ಟಿದ್ದೆ ಅದಕ್ಕೆ ಇಟ್ಟಿದ್ದ ಹೆಸರನ್ನ. ಈಗಲೂ ನಿರಂತರವಾಗಿ ಅತ್ಯಂತ ಅವರವರಲ್ಲೇ ಪಾರದರ್ಶಕವಾಗಿ ನಡೀತಾ ಇದೆ. ಅವ್ರ ಯಾವ ರಾಜಕಾರಣ? ಈಗ ನಾವೇನೋ ಕುಟುಂಬ ರಾಜಕಾರಣ ಒಪ್ಕೋತೀನಿ. ಕರ್ನಾಟಕ ರಾಜ್ಯದಲ್ಲಿ ನಮಗೆ ಸಿಕ್ಕಷ್ಟು ಕುಟುಂಬ ರಾಜಕಾರಣದ ಪ್ರಚಾರ ಬೇರೆ ರಾಜಕಾರಣಿಗಳಿಗೆ ದೊರಕಿಲ್ಲ. ಈಗ ಅವ್ರು ಮಾಡ್ತಿರೋದೇನು? ಅವ್ರು ಯಾವ ರಾಜಕಾರಣ ಮಾಡ್ತಾ ಇದ್ದಾರೆ? ಇದು ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಕುಟುಂಬ ರಾಜಕಾರಣ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ನಾನು ಹೇಳೋದಾದ್ರೆ, ನಾನು ಇವತ್ತು ಬೇರೆ ಯಾರು ಬೇಕಾದರೂ ಅಧ್ಯಕ್ಷರಾಗಿ ನಾವು ಪಕ್ಷ ಕಟ್ತೀವಿ ಅಂದ್ರೆ ಬಿಟ್ಕೊಡಕ್ಕೆ ತಯಾರಾಗಿದ್ದೀನಿ. ಏನು ಮಾಡೋದು? ನಮ್ಮ ಪರಿಸ್ಥಿತಿ ಹಂಗಿಲ್ವಲ್ಲ. ಇಲ್ಲಿ ಅವ್ರಿಗಾದ್ರೆ ರಾಷ್ಟ್ರೀಯ ಪಕ್ಷ, ಅವ್ರಿಗೆಲ್ಲ ಆಲ್ಮೋಸ್ಟ್ ಆಲ್ ಈಗ ಒಂದು ಲೆವೆಲ್ ಓಟ್ ಇರ್ತದೆ. ನಾವು ಒಂದು ಓಟಿಂದ ಶುರು ಮಾಡಬೇಕಲ್ಲ ನಮ್ಮ ಪಕ್ಷ ಬೆಳೆಸೋಕ್ಕೆ. ನಾವು ಸಂಪೂರ್ಣವಾದ ಟಾರ್ಗೆಟ್ ಇರೋದೇ JDS. ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿನ ಯಾವ ರೀತಿ ಮುಗಿಸಬೇಕು, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು, ಯಾವ ರೀತಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಕ್ಕೆ ಅವ್ರ ಪೊಲೀಸ್ ಇಲಾಖೆ ಉಪಯೋಗ ಮಾಡ್ಕೋಬೇಕು, ಇದು ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಸರ್ಕಾರದಲ್ಲಿ ನಡೀತಾ ಇದೆ. SIT ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನಮ್ಮನ್ನು ಮುಗಿಸ್ತಕ್ಕಂಥ ಮಹಾನ್ ನಾಯಕರು ಸಿದ್ದರಾಮಯ್ಯ ಅವರು. ಏನು ರಾಜ್ಯದ ಸಂಪತ್ತನ್ನು ಉಳಿಸಾರಿ ಇವ್ರ ಯೋಗ್ಯತೆಗೆ ಆ ನೈಸ್ ಯೋಜನೆ ಹೆಸರಿನಲ್ಲಿ ಲೂಟಿ ಆಯಿತು. ಸದನದ ಸಮಿತಿ ಕೇಳ್ರಿ, ಸದನ ಸಮಿತಿ ರಿಪೋರ್ಟ್ ಕೊಟ್ಟರು ಅಲ್ಲಿ ಏನೇನು ಅಕ್ರಮ ಆಗಿದೆ ಅಂತೇಳಿ. ಈ ರಾಜ್ಯ ಉಳಿಸೋರು ಮಹಾನ್ ನಾಯಕರು, ಈ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ. ಏನ್ ಮಾಡಿದಿರಿ? ಇಷ್ಟು ವರ್ಷ ಆಯ್ತಲ್ಲ, ನಂದು ಯಾವುದೋ 4 ಎಕರೆ ಭೂಮಿ ಒತ್ತುವರಿ ಮಾಡಿಬಿಟ್ಟಿದ್ದೀನಿ ಅಂತ. 4 ಎಕರೆನ 83ರಲ್ಲಿ ಖರೀದಿ ಮಾಡಿದ್ದು. ಹೌದಪ್ಪ, ನಾನು ಇವತ್ತಿನವ್ರಿಗೆ ಬಾಯಿ ಬಿಟ್ಟಲ್ಲಿ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಸಿದ್ದರಾಮಯ್ಯ ನಿಮ್ಮ ಟಾರ್ಗೆಟ್ ಅಂದ್ರಲ್ಲ, ಅದಕ್ಕೆ ನನ್ನ 4 ಎಕರೆ ಭೂಮಿ ವಶಪಡಿಸ್ಕೊಳ್ಳೋಕ್ಕೆ SIT ರಚನೆ ಮಾಡ್ತಾರೆ. SITನ ಇತಿಹಾಸದಲ್ಲಿ ಯಾವುದೂ ಗೊತ್ತಿಲ್ಲ ನನಗೆ. ನನ್ನ 4 ಎಕರೆ ಭೂಮಿ, ನನಗೆ ಇನ್ನೂ 4 ಎಕರೆ ಸರ್ಕಾರ ಹುಡಿ ಕೊಡಬೇಕಲ್ಲಿ. ನಾನು ಖರೀದಿ ಮಾಡಿರೋದಕ್ಕೆ ಶಾರ್ಟೇಜ್ ಇದೆ. ನಾನು ತಗೊಂಡಿರೋ ಭೂಮಿ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ, ಯಾವ್ಯಾವ್ದು ಉಳಿಸಿದ್ಯಪ್ಪ? 65 ಎಕರೆ ಫಾರೆಸ್ಟ್ ಲ್ಯಾಂಡ್ನ ಸ್ವೇಚ್ಛಾಚಾರವಾಗಿ ಕೊಟ್ಟಿದ್ದೀರಲ್ಲಪ್ಪ ಸಂಘ ಸಂಸ್ಥೆಗಳಿಗೆ ಕ್ಯಾಬಿನೆಟ್ನಲ್ಲಿಟ್ಟು. ನೀವು ರಾಜ್ಯ ಉಳಿಸಾರ? ರಾಜ್ಯದ ಆಸ್ತಿ ಉಳಿಸ್ತೀರಾ? ರೀಡೋ ಹೆಸರಿನಲ್ಲಿ ಎಲ್ಲೋಯ್ತಪ್ಪ ನಿಮ್ಮ ಕೆಂಪಣ್ಣನ ರಿಪೋರ್ಟು? ಮೂಡ ಯಾವ್ಯಾವ ರೀತಿ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಿದ್ರಿ ಅನ್ನೋದೇನು ಗೊತ್ತಿಲ್ವ ನನಗೆ. ನಾನು ಅಧಿಕಾರದಲ್ಲಿದ್ದಾಗಲೂ ಎಂದೂ ಸಹ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ACB ರಚನೆ ಮಾಡಿದ್ರಿ ಸಿದ್ದರಾಮಯ್ಯನವರೇ. ACB ರಚನೆ ಮಾಡಿ ಎಷ್ಟೆಷ್ಟು ಕೇಸ್ ಮುಚ್ಚಾಕೊಂಡ್ರಿ? ಲೋಕಾಯುಕ್ತದಲ್ಲಿ ಇದ್ದಿದ್ದ ಕೇಸ್ಗಳು ಎಷ್ಟು ಮುಚ್ಚಾಕ್ಸಿದಿರಿ? ನಿಮ್ಮ ಮೇಲೆ ಬಂದಂಥ ದೂರುಗಳು
ನಾನು ಇನ್ನೂ 2 ಕೇಸ್ ಎದುರಿಸ್ತಾ ಇದ್ದೀನಿ 14 ವರ್ಷದಿಂದ ಕೋರ್ಟಲ್ಲಿ. ಇನ್ನೂ 2 ಕೇಸ್ ನಡೀತಾನೆ ಇವೆ. ಅವರ ಒಂದು ಏನು ನಡೆದಿದೆ ಫ್ಯಾಮಿಲಿನಲ್ಲಿ ಅದು ಪ್ರತಿನಿತ್ಯ ಯಾವ ರೀತಿ ಪ್ರಚಾರನೂ ಕೊಟ್ಕೊತಾರೆ. ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಗ್ಗಿಸ್ಬೇಕಲ್ಲ, ಇದಕ್ಕೆ ಇವತ್ತು ಇದೆಲ್ಲ ಒಂದು ಹುನ್ನಾರ ನಡೆಸ್ಕೊಂಡು ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ಬೆಳೆದು ಪಾಪ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ನಾವು ಯಾರು ಜೀವನದಲ್ಲಿ ಮರೆಯಕ. ಏನು 30 ಲಕ್ಷ SIT ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ, ಬಹುಮಾನ ಬೇರೆ. ಇತಿಹಾಸದಲ್ಲಿ ಯಾರು ನಾನು ವೀರಪ್ಪನಿಗೆ ಕೊಟ್ಟಿದ್ದು ಒಂದು ನೋಡಿದ್ದೆ, ವೀರಪ್ಪಂದು ಇದರಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಕೊಟ್ಟಿರೋದು 30 ಲಕ್ಷ ರೂಪಾಯಿ ಇದಂತೆ ಬಹುಮಾನ SIT ಅವರಿಗೆ. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ JDSನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ, ಅವ್ರ ಪಕ್ಷ ಉಳಿಸ್ತಾರೆ. ಮೈಸೂರು ಜಿಲ್ಲೆನಲ್ಲಿ ಮುಂದಿನ ಚುನಾವಣೆ JDS BJP ಎರಡೂ ಪಕ್ಷಗಳು ಜೊತೆಗೂಡಿ 11 ಸೀಟ್ ಏನಿದೆ ಮೈಸೂರಿನಲ್ಲಿ 11 ಸೀಟ್ನು ಗೆದ್ದರೂ ಆಶ್ಚರ್ಯ ಪಡಬೇಡಿ. ಏನ್ ಹೇಳಿ, ಬೇಕಾದಷ್ಟು ಜನ ಅಭ್ಯರ್ಥಿಗಳವರೇ ಬರ್ತಾರೆ, ಅವ್ರದೇ ಯಾಕೆ ಹೇಳ್ತೀರಿ? ಇಲ್ಲ, ಅವರು ನಮ್ಮ ಜೊತೆನಲ್ಲಿ ಸದ್ಯಕ್ಕಂತೂ ಇಲ್ಲ. ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿ ಆಗಿದ್ದಾರೆ. ಅದರ ಬಗ್ಗೆ ನಾನೇ ಯಾಕೆ ಚರ್ಚೆ ಮಾಡಲಿ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ. ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನು ತೀರ್ಮಾನ ಮಾಡಬೇಕು ಇಲ್ಲ, ಅದು ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ. ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇಬೇಡಿ. ಏನ್ ಹೇಳಿ ಬಹಳ ಜನ ಅಭ್ಯರ್ಥಿಗಳಿದ್ದಾರೆ, ಯಾಕೆ ವರಿ ಮಾಡ್ತೀರಿ? ಚಾಮುಂಡೇಶ್ವರಿ ಕ್ಷೇತ್ರ 2026 BJP JDSನ ಸರ್ಕಾರ ಇದ್ದಾಗ ಒಂದು ಉಪಚುನಾವಣೆ ಇಲ್ಲೇ ನಡೀತು. ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಯಾವುದೋ ಋಣಾರ್ಬಂಧ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹಿರಿಯರೇ ಇರ್ಬೋದು, ಯುವಕರೇ ಇರ್ಬೋದು, ಏನು ಅಭಿಮಾನ ಇಟ್ಕೊಂಡಿದ್ದಾರೆ, ಜಾತಿ ಭೇದ ಮರೆತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಕ್ಷೇತ್ರದ ಬಗ್ಗೆ, ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೇನೊಂದು ಅನ್ಯೋನ್ಯ ಸಂಬಂಧ ಇದೆ. ಆ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿಗಳಾದರೂ ಚುನಾವಣೆಯಲ್ಲಿ ಗೆಲ್ತಾರೆ, ಸಮರ್ಥವಾದ ಅಭ್ಯರ್ಥಿಗಳು ಇದ್ದಾರೆ. ಇವತ್ತು ಕೆಲವು ಘಟನೆಗಳು ಕಳೆದ 1 ವರ್ಷದಿಂದ ಏನು ನಡೆದಿದೆ ನನ್ನ ಮನಸ್ಸಿಗೂ ನೋವಿದೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಬಿಡ್ತಾನ? ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಮೂಡೋದಲ್ಲ ನಾನು? ಇಲ್ಲ, ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು? ಸರ್ಕಾರ ನಡೆಸಿದಾಗ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತಾರೆ, ನಮಗೆ 1 ದಿವಸ ಕೊಡಲಿಲ್ಲಪ್ಪ. ಅವ್ರು ನಾನು ಇಟ್ಕೊಂಡು ಓಡಾಡಲ, ಇಲ್ಲಿ ಪಕ್ಷ ಕಟ್ಟಲ? ಅದರಿಂದ ನಿಷ್ಠಾವಂತ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ, ಅವ್ರು ಕಟ್ತಾರೆ. ಇಲ್ಲ, ಚಾಮರಾಜ ಕ್ಷೇತ್ರದಲ್ಲಿ ಈಗ ಅದರ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಇಲ್ಲಿ JDS BJP ಪ್ರಶ್ನೆಗಿಂತ ಹೆಚ್ಚಾಗಿ ನಾವು ಗೆಲ್ಲಬೇಕಷ್ಟೇ. 11 ಸ್ಥಾನ ಗೆಲ್ಲಬೇಕು. BJP ಅಭ್ಯರ್ಥಿ ಸಮರ್ಥಿದ್ದಾರೆ ಅಂತಕ್ಕಂಥದ್ದು BJP ಅಭ್ಯರ್ಥಿ ನಿಲ್ತಾರೆ. ಸರ್ ಮಾಡಿ ಇನ್ನು 2 ವರ್ಷ ಟೈಮ್ ಇದೆ.